Good morning, my dear viewers. Welcome to my YouTube channel. This is Arun Giradi here. In today's class, we would like to discuss one of the important question of company law subject, that is appointment of a director. ನಿರ್ದೇಶಕರ ನೇಮಕಾತಿ ಅಂತ ಇದು ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಲಾಂಗ್ ಕ್ವಶನ್. ಸೊ ದ ಡೈರೆಕ್ಟರ್ ಕ್ಯಾನ್ ಬಿ ಅಪಾಯಿಂಟೆಡ್ ಇನ್ ಬೈ ಫಾಲೋಯಿಂಗ್ ಮ್ಯಾನರ್. ಸೊ ನಿರ್ದೇಶಕರನ್ನು ನೇಮಿಸಬೇಕಾದ್ರೆ ಕೆಲವೊಂದಿಷ್ಟು ನಿಯಮಾವಳಿಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ, ಫಸ್ಟ್ ಒನ್, by articles as regard for the first director. In simple thing, first director is appointed by the articles according to section 254. ನೆನಪಿಟ್ಕೋರಿ, ಕಲಮು 254 ಪ್ರಕಾರ ಪ್ರಥಮ ನಿರ್ದೇಶಕರನ್ನು ಲಿಖಿತ ಕಟ್ಟಳೆಯ ಮುಖಾಂತರ ನಾವು ನೇಮಿಸಬಹುದು. ಅಕಾರ್ಡಿಂಗ್ ಟು ಆರ್ಟಿಕಲ್ಸ್ ದ ಫಸ್ಟ್ ಡೈರೆಕ್ಟರ್ ಈಸ್ ಗೋಯಿಂಗ್ ಟು ಬಿ ಅಪಾಯಿಂಟೆಡ್ ಅಂತ ನಾವಲ್ಲಿ ಹೇಳ್ಬೋದು. ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಥಿಂಗ್, ಬೈ ದ ಕಂಪ್ನಿ ಇನ್ ಜನರಲ್ ಮೀಟಿಂಗ್, ಸಾಮಾನ್ಯ ಸಭೆಯ ಮುಖಾಂತರ ನಾವು ನೇಮಿಸಬಹುದು ನಿರ್ದೇಶಕರನ್ನು. ದ ಸೆಕ್ಷನ್ 255 to 257. ಅಕಾರ್ಡಿಂಗ್ ಟು ಸೆಕ್ಷನ್ 255 to 257, by the company members in a general meeting, the director can be appointed. Number 3, by the directors, ನಿರ್ದೇಶಕರಿಂದ ನಾವು ನೇಮಿಸಬಹುದು ಅಕಾರ್ಡಿಂಗ್ ಟು ಸೆಕ್ಷನ್ 260, 262 and 313. ಸೊ 260 ಪ್ರಕಾರ, 262 ಪ್ರಕಾರ ಮತ್ತು 313 ಪ್ರಕಾರ ಡೈರೆಕ್ಟರ್ ಕಡೆಯಿಂದ ನೇಮಿಸ್ಬೋದು. ಆಮೇಲೆ ಬೈ ದ ಥರ್ಡ್ ಪಾರ್ಟೀಸ್, ಮೂರನೇ ವ್ಯಕ್ತಿಗಳ ಕಡೆಯಿಂದ ಕೂಡ ನಾವು ನೇಮಿಸಬಹುದು. ಬೈ ದ ಥರ್ಡ್ ಪಾರ್ಟೀಸ್. ನೆಕ್ಸ್ಟ್, ಬೈ ದಿ ಸ್ಮಾಲ್ ಶೇರ್ ಹೋಲ್ಡರ್ಸ್, ಸೊ ಸಣ್ಣ ಷೇರುದಾರರ ಮುಖಾಂತರ ಕೂಡ ನಾವು ನೇಮಿಸಬಹುದು. ಆ್ಯಂಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಮುಖಾಂತರ ಕೂಡ ನೇಮಿಸಬಹುದು ಅಕಾರ್ಡಿಂಗ್ ಟು ಸೆಕ್ಷನ್ 408. ಆ್ಯಂಡ್ ಬೈ ಎನ್ ಸಿ ಎಲ್ ಟಿಯ ಮುಖಾಂತರ ಕೂಡ ನೇಮಿಸಬಹುದು. ಲೆಟ್ ಅಸ್ ಗೋ ಥ್ರೂ ಫಸ್ಟ್ ಒನ್, ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಡೈರೆಕ್ಟರ್ ಬೈ ದ ಆರ್ಟಿಕಲ್ಸ್ ಅಕಾರ್ಡಿಂಗ್ ಟು ಸೆಕ್ಷನ್ 254. ಸೊ ಸೆಕ್ಷನ್ 254 ಪ್ರಕಾರ ಫಸ್ಟ್ ಡೈರೆಕ್ಟರ್ನ ನಾವು ನೇಮಿಸಬಹುದು ಹೆಂಗಪ್ಪ ಅಂದ್ರೆ, ದ ಫಸ್ಟ್ ಡೈರೆಕ್ಟರ್ ಆಫ್ ಅ ಕಂಪ್ನಿ ಆರ್ ಅಪಾಯಿಂಟೆಡ್ ಬೈ ದ ಸಬ್ಸ್ಕ್ರೈಬರ್ ಟು ದ ಮೆಮೊರಂಡಮ್ ಹೂ ಆರ್ ಇನ್ ಒರಿಜಿನಲ್ ಮೆಂಬರ್ ಆಫ್ ಅ ಕಂಪ್ನಿ ಇಮಿಡಿಯೇಟ್ಲಿ ಆಫ್ಟರ್ ಇನ್ಕಾರ್ಪೊರೇಷನ್. ನೋಡಿ ಏನಂತ ಕೊಟ್ಟಾರ ಅಂದ್ರೆ, ಅವರು ಕಂಪ್ನಿ ನೋಂದಾವಣೆ ಆದ ಮೇಲೆ ತ್ವರಿತವಾಗಿ ಪ್ರಥಮ ನಿರ್ದೇಶಕರನ್ನು ನಾವು ನೇಮಿಸಬಹುದು. ಅದು ಯಾರು ನೇಮಿಸ್ತಾರಂದ್ರೆ, ಸಬ್ಸ್ಕ್ರೈಬರ್ ಟು ದ ಮೆಮೊರಂಡಮ್. ಇದರ ಅರ್ಥ ಏನು ರೀ, ಮನವಿ ಪತ್ರದಲ್ಲಿ ಯಾರ ಹೆಸರು ಇರುತ್ತಾ ಆ ವ್ಯಕ್ತಿಗಳು ನಿರ್ದೇಶಕರನ್ನು ನೇಮಿಸ್ತಾರೆ. ಸೊ ನೆನ್ಪಿಟ್ಕೋರಿ, ದ ಫಸ್ಟ್ ಡೈರೆಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಅಪಾಯಿಂಟೆಡ್ ಬೈ ದ member. Which member? Subscriber to the memorandum. So that member is going to appointed. When they are going to appointed? Immediately after incorporation of a company. ಅಂದರೆ ಕಂಪ್ನಿ ನೋಂದಾವಣೆ ಆದ ಮೇಲೆ ಮನವಿ ಪತ್ರದಲ್ಲಿ ಯಾರ ಹೆಸರು ಇರುತ್ತೋ ಆ ವ್ಯಕ್ತಿಗಳು ಯಾರನ್ನು ನೇಮಿಸ್ತಾರೆ, ನಿರ್ದೇಶಕರನ್ನು ನೇಮಿಸ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಿಯರ್ ದ ಸಬ್ಸ್ಕ್ರೈಬರ್ ಹೋಲ್ಡ್ ದ ಮೀಟಿಂಗ್ ಆಫ್ ದೇರ್ ಓನ್ ಆ್ಯಂಡ್ ಪಾಸ್ ದ ರೆಸೊಲ್ಯೂಷನ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಫಸ್ಟ್ ಡೈರೆಕ್ಟರ್. ನೋಡಿ ಏನು ಮಾಡ್ತಾರೆ ಅಂದ್ರೆ, ಅವರು ಫಸ್ಟ್ ಡೈರೆಕ್ಟರ್ನ ನೇಮಿಸಬೇಕಾದ್ರೆ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಒನ್ ಮೀಟಿಂಗ್. ಇನ್ ದ್ಯಾಟ್ ಮೀಟಿಂಗ್ ದೇ ಆರ್ ಗೋಯಿಂಗ್ ಟು ಪಾಸ್ ಅ ಸರ್ಟನ್ ರೆಸೊಲ್ಯೂಷನ್. ಸೊ ಇನ್ ದ್ಯಾಟ್ ರೆಸೊಲ್ಯೂಷನ್ ದೇ ಆರ್ ಸ್ಪೆಸಿಫಿಕಲಿ ಮೆನ್ಷನ್ ದ್ಯಾಟ್ so and so person can act as a director on this particular day ಅಂತ ನಾವಲ್ಲಿ ಹೇಳ್ತೀವಿ. ಅಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ಮನವಿ ಪತ್ರದಲ್ಲಿ ಹೆಸರಿರ್ತಕ್ಕಂಥ ವ್ಯಕ್ತಿಗಳು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಗೊತ್ತುವಳಿಯನ್ನು ಮಂಡಿಸಿ ಆ ವ್ಯಕ್ತಿಯನ್ನು ಏನು ಮಾಡ್ತಾರೆ, ನಿರ್ದೇಶಕರ ಸ್ಥಾನದಲ್ಲಿ ಮುಂದುವರಿಯಲು ಬಿಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಹಿಯರ್ ದ ಸಬ್ಸ್ಕ್ರೈಬರ್ ಟು ದ ಮೆಮೊರಂಡಮ್ ಶಾಲ್ ಬಿ ಡೀಮ್ಡ್ ಆಸ್ ದ ಫಸ್ಟ್ ಡೈರೆಕ್ಟರ್ ಆಫ್ ಅ ಕಂಪ್ನಿ ಅಂಟಿಲ್ ದೇ ಅಪಾಯಿಂಟ್ ಡೈರೆಕ್ಟರ್ಸ್ ಆರ್ ಅಂಟಿಲ್ ದ ಫಸ್ಟ್ ಡೈರೆಕ್ಟರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಆರ್ಟಿಕಲ್. ನೋಡಿರಿ, ಏನು ಸಬ್ಸ್ಕ್ರೈಬರ್ ಇರ್ತಾರೆ ಅವರು ನೇಮಿಸತಕ್ಕಂಥ ವ್ಯಕ್ತಿ ಕಾನೂನುಬದ್ಧವಾಗಿ ಲಿಖಿತ ಕಟ್ಟಳೆಯ ಮುಖಾಂತರ ನೇಮಿಸುವವರೆಗೂ ಅವರು ಮುಂದುವರಿತಾರೆ ಅಂತ ನಾವಲ್ಲಿ ಹೇಳ್ಬೋದು. ನೋಡಿ, ಅಕಾರ್ಡಿಂಗ್ ಟು ಸೆಕ್ಷನ್ 254, by the articles the first director is going to be appointed by the subscriber to the memorandum. ಸೊ ಆರ್ಟಿಕಲ್ ಮುಖಾಂತರ ಫಸ್ಟ್ ಡೈರೆಕ್ಟರ್ನ ನೇಮಿಸ್ತಾರೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಥಿಂಗ್, ಬೈ ಕಂಪ್ನಿ ಇನ್ ಅ ಜನರಲ್ ಮೀಟಿಂಗ್. ನೆಕ್ಸ್ಟ್ ಡೈರೆಕ್ಟರ್ನ ಹೆಂಗೆ ನೇಮಿಸ್ತಾರೆ ಅಂದರೆ, ಜನರಲ್ ಮೀಟಿಂಗ್ ತೊಗೋತಾರೆ, ಸಾಮಾನ್ಯ ಸಭೆ ಅಂತ ನಾವಲ್ಲಿ ಕರಿತೀವಿ. ಸೊ ಜನರಲ್ ಮೀಟಿಂಗ್ಗೆ ಏನು ಅಪ್ಲೈ ಆಗುತ್ತೆ ಅಂದರೆ, ಸೆಕ್ಷನ್ 255 to 257. ಸೊ ಕಲಮು 255ರಿಂದ 257 ಪ್ರಕಾರ ಸೊ ಕಂಪ್ನಿದು ಜನರಲ್ ಮೀಟಿಂಗ್ ತೊಗೋಬೇಕಾಗತ್ತೆ. ಆ ಕಂಪ್ನಿ ಜನರಲ್ ಮೀಟಿಂಗ್ಗೆ ಸಂಬಂಧಪಟ್ಟಂಗೆ ನಾವು ನೇಮಿಸಬೇಕಾಗತ್ತೆ. ಯಾರನ್ನು ನೇಮಿಸಬೇಕಾಗತ್ತೆ? ಯಾರನ್ನು ನೇಮಿಸಬೇಕಾಗತ್ತೆ ಅಂದ್ರೆ ಡೈರೆಕ್ಟರ್ಸನ್ನು. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಅಪಾಯಿಂಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಡೈರೆಕ್ಟರ್ ಬೈ ದ ಮೆಂಬರ್ಸ್ ಆಫ್ ಅ ಕಂಪ್ನಿ ಇನ್ ಜನರಲ್ ಮೀಟಿಂಗ್. ಅಪಾಯಿಂಟ್ಮೆಂಟ್ ಆಫ್ ಸಬ್ಸಿಕ್ವೆಂಟ್ ಡೈರೆಕ್ಟರ್ ಬೈ ದ members in general meeting.
ಅಂದ್ರೆ ಏನ್ರಿ, ಸಾಮಾನ್ಯ ಸಭೆಯಲ್ಲಿ ನಂತರದ ನಿರ್ದೇಶಕನನ್ನು ನಾವು ಏನು ಮಾಡಬೇಕಾಗತ್ತೆ, ನೇಮಿಸಬೇಕಾಗತ್ತೆ. ನಂತರದ ನಿರ್ದೇಶಕ ಅಂದ್ರೆ ಸೆಕೆಂಡ್ ಡೈರೆಕ್ಟರ್ ಅಂತ ನಾವಲ್ಲಿ ಹೇಳ್ತೀವಿ. ಇನ್ ಸಚ್ ಕೇಸ್ ದ ಪಬ್ಲಿಕ್ ಕಂಪ್ನಿ ಆರ್ ಹ್ಯಾವಿಂಗ್ 2 types ಆಫ್ ಸಬ್ಸಿಕ್ವೆಂಟ್ ಡೈರೆಕ್ಟರ್. ಅಂಥ ಸಂದರ್ಭದಲ್ಲಿ ಎರಡು ಪ್ರಕಾರದ ನಿರ್ದೇಶಕರಿರ್ತಾರೆ ಅವರು ಸಬ್ಸಿಕ್ವೆಂಟ್ ಡೈರೆಕ್ಟರ್. ಯಾವಪ್ಪ ಅಂದ್ರೆ, ಒಂದು ನಂಬರ್ 1 ಪರ್ಮನೆಂಟ್ ಡೈರೆಕ್ಟರ್ ಪೂರ್ಣ ಪ್ರಮಾಣದ ನಿರ್ದೇಶಕರು ಅಂತ ನಾವಲ್ಲಿ ಹೇಳ್ತೀವಿ. ಇನ್ನೊಂದು ಡೈರೆಕ್ಟರ್ ರಿಟೈರ್ ಬೈ ದ ರೊಟೇಷನ್, ನಿರ್ದೇಶಕರು ಆದರೆ ನಿವೃತ್ತಿ ಹೊಂದ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಓನ್ಲಿ 1/3 ಆಫ್ ಅ ಟೋಟಲ್ ಡೈರೆಕ್ಟರ್ ಕ್ಯಾನ್ ಆ್ಯಕ್ಟ್ ಆಸ್ ಅ ನಾನ್ ರಿಟೈರಿಂಗ್ ಡೈರೆಕ್ಟರ್. ನೆನಪಿಟ್ಟು, ಕಂಡೀಷನ್ ಏನಪ್ಪ ಅಂದ್ರೆ ಓನ್ಲಿ 1/3 ಆಫ್ ಅ ಟೋಟಲ್ ಡೈರೆಕ್ಟರ್ ಕ್ಯಾನ್ ಆ್ಯಕ್ಟ್ ಆಸ್ ಅ ನಾನ್ ರಿಟೈರಿಂಗ್ ಡೈರೆಕ್ಟರ್. 1/3 ಅಂದ್ರೆ ಏನ್ರಿ, 1/3 ನಿರ್ದೇಶಕರು ನಾನ್ ರಿಟೈರಿಂಗ್ ಆಗಿ ಕೆಲಸ ಮಾಡ್ಬೋದು. ನಾನ್ ರಿಟೈರಿಂಗ್ ಅಂದರೆ ಏನ್ರಿ, ನಿವೃತ್ತಿ ಹೊಂದುವ ಅವಶ್ಯಕತೆ ಇರೋಂಗಿಲ್ಲ. ಆ್ಯಂಡ್ ದೇ ಕ್ಯಾನ್ ಆ್ಯಕ್ಟ್ ಆಸ್ ಅ ಪರ್ಮನೆಂಟ್ ಡೈರೆಕ್ಟರ್ ಇನ್ ಅ ಕಂಪ್ನಿ ಆ್ಯಂಡ್ ದೇ ನೀಡ್ ನಾಟ್ ರಿಟೈರ್ ಬೈ ದ ರೊಟೇಷನ್. ಸೊ 1/3 ಡೈರೆಕ್ಟರ್ ಏನು ಮಾಡ್ಬೋದು ಅಂದ್ರೆ ಪರ್ಮನೆಂಟ್ ಆಗಿ ಕೆಲಸ ಮಾಡ್ಬೋದು, ಉಳಿಕಿದವರು ರಿಟೈರ್ಮೆಂಟ್ ಆಗ್ಬೋದು. ಹಿಯರ್ ದ ರಿಮೈನಿಂಗ್ 2/3 ಆಫ್ ಅ ಡೈರೆಕ್ಟರ್ ಶಾಲ್ ಬಿ ಲಯಬಲ್ ಟು ರಿಟೈರ್ ಬೈ ದ ರೊಟೇಷನ್. 1/3 ಪರ್ಮನೆಂಟ್ ಇರ್ತಾರೆ, 2/3 ಏನಾಗ್ತಾರೆ, ರಿಟೈರ್ ಆಗ್ತಾರೆ ಅಂತ. ಈಗ 9 ಜನ ಅದಾರ ಅಂತ ತಿಳ್ಕೊಡಿ ನಿರ್ದೇಶಕರು. 1/3 ಅಂದರೆ ಎಷ್ಟು ರೀ, 3 members. ಸೊ 3 members ಈಸ್ ಅ ಪರ್ಮನೆಂಟ್ ಇನ್ ಅ ಆರ್ಗನೈಸೇಷನ್ ಆ್ಯಂಡ್ ದ ರಿಮೈನಿಂಗ್ 6 members ಕ್ಯಾನ್ ರಿಟೈರ್ ಬೈ ದ ರೊಟೇಷನ್ ಅಂತ ನಾವಲ್ಲಿ ಹೇಳ್ಬೋದು. ಬಟ್ ಎನಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಓನ್ಲಿ 1/3 ಆಫ್ ರಿಟೈರಿಂಗ್ ಡೈರೆಕ್ಟರ್ ಶಾಲ್ ರಿಟೈರ್ ಫ್ರಮ್ ಆಫೀಸ್. ಫಾರ್ ಎಕ್ಸಾಂಪಲ್ ಆಲ್ರೆಡಿ ಹೇಳಿವಿ. ಸೊ 3 ಡೈರೆಕ್ಟರ್ಸ್ ಏನಾಗ್ತಾರೆ, ರಿಟೈರ್ ಆಗ್ತಾರೆ. ಸೊ ಇದು ಜನರಲ್ ಮೀಟಿಂಗ್ ಒಳಗೆ ಅಪಾಯಿಂಟ್ಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಅಪಾಯಿಂಟ್ಮೆಂಟ್ ಬೈ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 163. ಅಪಾಯಿಂಟ್ಮೆಂಟ್ ಬೈ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂದರೆ ಪ್ರಪೋರ್ಷನಲ್ ಹೆಂಗೆ ರಿಪ್ರೆಸೆಂಟ್ ಮಾಡ್ತಾರೆ ಅದರೊಳಗೂ ನಾವು ಅವ್ರನ್ನ ನೇಮಿಸ್ಬೋದು. ಹಿಯರ್ ದ ಡೈರೆಕ್ಟರ್ ಆಫ್ ಅ ಕಂಪ್ನಿ ಆರ್ ಜನರಲಿ ಅಪಾಯಿಂಟೆಡ್ ಬೈ ದ ಸಿಂಪಲ್ ಮೆಜಾರಿಟಿ. ಡೈರೆಕ್ಟರ್ ಆಫ್ ಅ ಕಂಪ್ನಿ ಜನರಲಿ ಅಪಾಯಿಂಟೆಡ್ ಬೈ ದ ಸಿಂಪಲ್ ಮೆಜಾರಿಟಿ ಅಂದರೆ ಇದರ ಅರ್ಥ ನಿರ್ದೇಶಕರು ಸಿಂಪಲ್ ಮೆಜಾರಿಟಿ ಸಾಮಾನ್ಯದ ಗೊತ್ತೊಳೆಯ ಮುಖಾಂತರ ಅವರು ನೇಮಕ ಆಗ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಸ್ ಅ ರಿಸಲ್ಟ್ ಆಫ್ ದ್ಯಾಟ್ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಆರ್ ಕಂಟ್ರೋಲಿಂಗ್ 51% ಆರ್ ಮೋರ್ ವೋಟ್ಸ್ ಮೇ ಎಲೆಕ್ಟ್ ಆಲ್ ದ ಡೈರೆಕ್ಟರ್ಸ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ 51%ಗಿಂತನೂ ಹೆಚ್ಚು ಮೆಜಾರಿಟಿ ಡೈರೆಕ್ಟರ್ಸ್ ಸೆಲೆಕ್ಟ್ ಮಾಡ್ತಾರೆ ಅಂತ. ಹಿಯರ್ 49% ಮೇ ಫೈಂಡ್ ರಿಪ್ರೆಸೆಂಟೇಷನ್ ಆನ್ ದ ಬೋರ್ಡ್ ಅಂತ. ಅಕಾರ್ಡಿಂಗ್ ಟು ಸೆಕ್ಷನ್ 265 ಇಂಟೆಂಟ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈನಾರಿಟಿ ಶೇರ್ ಹೋಲ್ಡರ್ ಬೈ ಗಿವಿಂಗ್ ದೇಮ್ ಅಪಾರ್ಚುನಿಟಿ ಟು ಪ್ಲೇಸ್ ದೇರ್ ನಾಮಿನಿ ಇನ್ ದ ಬೋರ್ಡ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ರಿಪ್ರೆಸೆಂಟೇಷನ್ ಹೇಳಬೇಕಾಗತ್ತೆ. ಪ್ರಪೋರ್ಷನೇಟ್ ರಿಪ್ರೆಸೆಂಟೇಷನ್ ಹೇಳೋ ಸಂದರ್ಭದಲ್ಲಿ ಸೆಕ್ಷನ್ 265 ಪ್ರಕಾರ ಮೈನಾರಿಟಿ ಶೇರ್ ಹೋಲ್ಡರ್ಗೂ ಕೂಡ ಪ್ರಯಾರಿಟಿ ಇರುತ್ತೆ. ಮೈನಾರಿಟಿ ಶೇರ್ ಹೋಲ್ಡರ್ ಅಂದರೆ ಏನು, ಯಾವ ವ್ಯಕ್ತಿ ಕಡಿಮೆ ಶೇರನ್ನು ತೊಗೊಂಡಿರ್ತಾನೆ ಆ ವ್ಯಕ್ತಿಗೆ ನಾವು ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ಯಾಕೆಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಅವರಿಂದ. ಸೊ ಹಂಗಾಗಿ ಆ ಸಂದರ್ಭದಲ್ಲಿ ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡುವ ಸಂದರ್ಭದಲ್ಲಿ ಅವರ ರಿಪ್ರೆಸೆಂಟೇಷನ್ನ ಬೋರ್ಡ್ ಆಗಿರಬೇಕು ಅಂತ ಅವ್ರು ಹೇಳ್ತಾರೆ. ಓಕೆ, ಹಿಯರ್ ದ ಆರ್ಟಿಕಲ್ಸ್ ಆಫ್ ಅ ಕಂಪ್ನಿ ಮೇ ಪ್ರೊವೈಡ್ ದ್ಯಾಟ್ ಅಪಾಯಿಂಟ್ಮೆಂಟ್ ಆಫ್ ನಾಟ್ ಲೆಸ್ ದ್ಯಾನ್ 2/3 ಆಫ್ ಅ ಟೋಟಲ್ ನಂಬರ್ ಆಫ್ ಡೈರೆಕ್ಟರ್ಸ್ ಆಫ್ ಅ ಪಬ್ಲಿಕ್ ಕಂಪ್ನಿ ಶಾಲ್ ಬಿ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಪ್ರಪೋರ್ಷನ್ ಅಂತ. ನಾವು 2/3 ಆಫ್ ಟೋಟಲ್ ನಂಬರ್ ಏನು ಮಾಡ್ತಾರೆ, ಪ್ರಪೋರ್ಷನೇಟ್ ಪ್ರಕಾರ ಅವರು ನೇಮಿಸ್ಬೋದು ಅಂತ. ಆಮೇಲೆ ಇಲ್ಲಿ ಹೆಂಗೆ ನೇಮಿಸಕ್ಕೆ ಬರುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ಸೆಕ್ಷನ್ 163 ಪ್ರಕಾರ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಇರಬೇಕು. ಫಸ್ಟ್ ರೂಲ್ ಏನಪ್ಪ ಅಂದ್ರೆ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಅಂದ್ರೆ ಅದರ ಅರ್ಥ ಹಿಯರ್ ದ ಕೋಟಾ ಆಫ್ ವೋಟ್ ಈಸ್ ಫಿಕ್ಸ್ಡ್ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಚೇಂಜ್ ಅಂತ. ಸೊ ಒಬ್ಬರಿಗೆ ಇಷ್ಟು ವೋಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಅವರು, ಅದಕ್ಕಿಂತ ಹೆಚ್ಚಿಗೆ ವೋಟ್ ಹಾಕಲಿಕ್ಕೆ ಬರೋಂಗಿಲ್ಲ ಅಂತ. ಆಮೇಲೆ ಕ್ಯುಮ್ಯುಲೇಟಿವ್ ವೋಟಿಂಗ್ ಮೆಥಡ್ ಕೂಡ ಮಾಡ್ಬೋದು ಅವರು. ಕ್ಯುಮ್ಯುಲೇಟಿವ್ ವೋಟಿಂಗ್ ಮೆಥಡ್ ಅಂದರೆ ನಾವು ವೋಟಿಂಗ್ ಮೆಥಡ್ ಆ್ಯಡ್ ಹಾಕೋತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 5, 6, 11. ಸೊ ಈ ರೀತಿ ವೋಟ ಆ್ಯಡ್ ಹಾಕೋತಾ ಹೋಗುತ್ತೆ. ಸೊ ಇದು ಒಂದು ಕಂಡೀಷನ್. ಸೊ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಅಂದರೆ ಅಪಾಯಿಂಟ್ಮೆಂಟ್ ಬೈ ಡೈರೆಕ್ಟರ್ಸ್ ಅಂತ ಇದು ನೋಡಿ. ಅಪಾಯಿಂಟ್ಮೆಂಟ್ ಬೈ ಡೈರೆಕ್ಟರ್ಸ್ ನಿರ್ದೇಶಕರಿಂದ ನೇಮಕಾತಿ. ಇಲ್ಲಿ 3 ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಬೇಕು. ಪಾಯಿಂಟ್ ನಂಬರ್ 1 ಅಡಿಷ್ನಲ್ ಡೈರೆಕ್ಟರ್ಸ್ ಹೆಚ್ಚಿನ ನಿರ್ದೇಶಕರು. ಪಾಯಿಂಟ್ ನಂಬರ್ 2 ಅಲ್ಟರ್ನೇಟ್ ಡೈರೆಕ್ಟರ್ಸ್ ಪರ್ಯಾಯ ನಿರ್ದೇಶಕರು. ಪಾಯಿಂಟ್ ನಂಬರ್ 3 ಡೈರೆಕ್ಟರ್ಸ್ ಫಿಲ್ಲಿಂಗ್ ಕ್ಯಾಶುವಲ್ ವೇಕೆನ್ಸಿ. ಸೊ ಸಾಮಾನ್ಯ ಸ್ಥಾನವನ್ನು ತುಂಬತಕ್ಕಂತಹ ನಿರ್ದೇಶಕರು ಅಂತ ನಾವಲ್ಲಿ ಹೇಳ್ತೀವಿ.
ಸೊ ಇಲ್ಲಿ ಅಡಿಷನಲ್ ಡೈರೆಕ್ಟರ್ಸ್ ಅಂದರೆ ಯಾರು ಅಂತ ನಾವು ನೆನಪಿಟ್ಕೋಬೇಕಾದ್ರೆ, ಹಿಯರ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಅಪಾಯಿಂಟ್ ಅಡಿಷನಲ್ ಡೈರೆಕ್ಟರ್ಸ್ ಫ್ರಮ್ ಟೈಮ್ ಟು ಟೈಮ್ ಇಫ್ ಸೋ ಅಥರೈಸ್ಡ್ ಬೈ ದ ಆರ್ಟಿಕಲ್ಸ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ ಮೇ ಅಪಾಯಿಂಟ್ ಅಡಿಷನಲ್ ಡೈರೆಕ್ಟರ್ ಫ್ರಮ್ ಟೈಮ್ ಟು ಟೈಮ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟರವರು, ನಿರ್ದೇಶಕ ಮಂಡಳಿಯವರು ಮೇಲಿಂದ ಮೇಲೆ ಸಮಯದ ಆಧಾರದ ಮೇಲೆ ಸೊ ಲಿಖಿತ ಕಟ್ಟಳೆಯ ಮುಖಾಂತರ ಹೆಚ್ಚಿನ ನಿರ್ದೇಶಕರನ್ನು ನೇಮಿಸ್ತಾರೆ. ಹಿಯರ್ ದ ನಂಬರ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಅಡಿಷನಲ್ ಡೈರೆಕ್ಟರ್ಸ್ ಮಸ್ಟ್ ನಾಟ್ ಎಕ್ಸೀಡ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಫಿಕ್ಸ್ ಬೈ ದ ಆರ್ಟಿಕಲ್. ನೋಡಿ, ಏನು ಅಡಿಷನಲ್ ಡೈರೆಕ್ಟರ್ಸನ್ನು ನೇಮಿಸಿರ್ತಾರ ಅವರು ಆರ್ಟಿಕಲ್ಸ್ ಮೀರಿ ಹೋಗಬಾರ್ದು, ಅಂದರೆ ಲಿಖಿತ ಕಟ್ಟಳೆಗಿಂತ ಹೆಚ್ಚಿನ ರೀತಿಯಲ್ಲಿ ಇರಬಾರ್ದು. ಅವರು ಅಂದರೆ ಆರ್ಟಿಕಲ್ಸ್ ಎಷ್ಟು ಇರುತ್ತೋ ಅಷ್ಟನ್ನು ಜನನನ್ನು ಅವರು ನೇಮಿಸ್ಬೋದು ಅಡಿಷನಲ್ ಡೈರೆಕ್ಟರ್ ಆಗಿ. ಹಿಯರ್ ದ ಅಡಿಷನಲ್ ಡೈರೆಕ್ಟರ್ ಕ್ಯಾನ್ ಹೋಲ್ಡ್ ದ ಆಫೀಸ್ ಓನ್ಲಿ ಅಪ್ ಟು ದ ಡೇಟ್ ಆಫ್ ನೆಕ್ಸ್ಟ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಕಾರ್ಡಿಂಗ್ ಟು ಸೆಕ್ಷನ್ 161. ಸೊ ಸೆಕ್ಷನ್ 161 ಪ್ರಕಾರ ಈ ಅಡಿಷನಲ್ ಡೈರೆಕ್ಟರ್ ಏನು ನೇಮಕ ಆಗಿರ್ತಾರ ಅವರು ಅವಧಿ ನೆಕ್ಸ್ಟ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಬರೋವರೆಗೂ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಹಿಯರ್ ಆ್ಯಸ್ ಅ ಡೈರೆಕ್ಟರ್ ಅಪಾಯಿಂಟ್ಮೆಂಟ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಶಾಲ್ ನಾಟ್ ಬಿ, ಅಪಾಯಿಂಟ್ಮೆಂಟ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಇನ್ಕ್ಲೂಡ್ ಆಗಿರಬಾರ್ದು ಅಂದರೆ, ಇಟ್ ಶಾಲ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್ ಫಾರ್ ದ ಪರ್ಪಸ್ ಆಫ್ 2/3 ಆರ್ ಎನಿ ಅದರ್ ಪ್ರಪೋರ್ಷನ್ ಆಫ್ ಟೋಟಲ್ ನಂಬರ್ ಆಫ್ ಡೈರೆಕ್ಟರ್ಸ್. ಸೊ ಸೆಂಟ್ರಲ್ ಗೌರ್ಮೆಂಟ್ನವ್ರ ಕಂಡೀಷನ್ ಪ್ರಕಾರ 2/3 ಅಥವಾ ಅದಕ್ಕಿಂತ ಹೆಚ್ಚಿನ ನಂಬರ ಅಲ್ಲಿ ಹೊಂದಿರಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ದೇ ರಿಕ್ವೈರ್ ಟು ಹೋಲ್ಡ್ ದ ಕ್ವಾಲಿಫಿಕೇಷನ್ ಶೇರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒಬ್ಬರು ಅವರು ಡೈರೆಕ್ಟ್ರಾಗಿ ನೇಮಕ ಹೊಂದಬೇಕಂದ್ರೆ ಅವರು ಯಾವ ಶೇರನ್ನು ಹೊಂದಿರಬೇಕು ರೀ, ಅರ್ಹತಾ ಶೇರನ್ನು ಹೊಂದಿರಬೇಕು. ಆ್ಯಂಡ್ ದೇ ಆರ್ ರಿಕ್ವೈರ್ಡ್ ಟು ರಿಟೈರ್ ಬೈ ದ ರೊಟೇಷನ್, ಕಂಪಲ್ಸರಿಲಿ ಪಬ್ಲಿಕ್ ಕಂಪ್ನಿಗೆ ಕನ್ಸಿಡರ್ ಮಾಡ್ತಾರೆ ಅವರು. ಸೊ ಅವರು ಏನು ಹೊಂದಬೇಕು ರೀ, ರಿಟೈರ್ಮೆಂಟ್ ಬೈ ರೊಟೇಷನ್ ಆಗಬೇಕು. ಅಂದರೆ ಸರದಿ ಪ್ರಕಾರ ಅವರು ಒಬ್ಬರಾದ ಮೇಲೆ ಒಬ್ಬರು ಏನು ಆಗೋತ ಹೋಗ್ಬೇಕು ರೀ, ನಿವೃತ್ತಿ ಹೊಂದ್ಕೊತ ಹೋಗಬೇಕು ಅಂತ ಅದು ಕಂಡೀಷನ್. ಹಿಯರ್ ದೇ ಆರ್ ನಾಟ್ ರಿಕ್ವೈರ್ಡ್ ಟು ಹೋಲ್ಡ್ ಎನಿ ಕ್ವಾಲಿಫಿಕೇಷನ್ ಶೇರ್. ಸೊ ಇದು ಏನಪ್ಪ ಅಂದರೆ, ವಿ ಶಾಲ್ ಕೀಪ್ ದ ಗೌರ್ಮೆಂಟ್ ಇನ್ಫಾರ್ಮ್ ದ್ಯಾಟ್ ದ ಅಫೇರ್ಸ್ ಆಫ್ ಅ ಕಂಪ್ನಿ ಈಸ್ ಅನೇಬಲ್ ಟು ಟೇಕ್ ದ ಅಪ್ರಾಪ್ರಿಯೇಟ್ ಆ್ಯಕ್ಷನ್. ಸೊ ಇದು ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಅಪಾಯಿಂಟ್ಮೆಂಟ್ ಆಫ್ ಅಲ್ಟರ್ನೇಟ್ ಡೈರೆಕ್ಟರ್ಸ್, ಪರ್ಯಾಯ ನಿರ್ದೇಶಕರ ನೇಮಕಾತಿ ಅಂತ. ಅಪಾಯಿಂಟ್ಮೆಂಟ್ ಆಫ್ ಅಲ್ಟರ್ನೇಟ್ ಡೈರೆಕ್ಟರ್ ಅಂದ್ರೆ ಏನು ರೀ, ಇಫ್ ದ ಒರಿಜಿನಲ್ ಡೈರೆಕ್ಟರ್ಸ್ ಆರ್ ಔಟ್ಸೈಡ್ ಫಾರ್ ಅ ಅಫಿಷಿಯಲ್ ವರ್ಕ್, ಸೊ ಇನ್ ದ್ಯಾಟ್ ಪ್ಲೇಸ್ ದ ಕಂಪ್ನಿ ಈಸ್ ಗೋಯಿಂಗ್ ಟು ಅಪಾಯಿಂಟ್ ದ ಅನದರ್ ಡೈರೆಕ್ಟರ್ ಟು ಲುಕ್ ಆಫ್ಟರ್ ದ ಆ್ಯಕ್ಟಿವಿಟಿ, ಹೀ ಈಸ್ ಕಾಲ್ಡ್ ಆಸ್ ದ ಅಲ್ಟರ್ನೇಟ್ ಡೈರೆಕ್ಟರ್. ಸೊ ಪರ್ಯಾಯ ನಿರ್ದೇಶಕ ಅಂದ್ರೆ ಕಂಪ್ನಿಯ ಚಟುವಟಿಕೆಗಳನ್ನು ನೋಡ್ಕೊಳ್ಳೋ ಸಲುವಾಗಿ ಮೂಲ ನಿರ್ದೇಶಕನು ಬೇರೆ ಕಡೆ ಹೋಗಿರ್ತಾನೆ. ಸೊ ಅವನ ಸ್ಥಾನದಲ್ಲಿ ಕಂಪ್ನಿಯವರು ನೇಮಕ ಮಾಡ್ತಕ್ಕಂಥ ನಿರ್ದೇಶಕನನ್ನು ನಾವು ಪರ್ಯಾಯ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಸೊ ಪರ್ಯಾಯ ನಿರ್ದೇಶಕನು ಮೂಲ ನಿರ್ದೇಶಕ ಬರುವವರೆಗೂ ತನ್ನ ಕೆಲಸವನ್ನು ಮಾಡಬೇಕಾಗತ್ತ ಅಂತ. ಆಮೇಲೆ ಡೈರೆಕ್ಟರ್ ಬೈ ಫಿಲ್ಲಿಂಗ್ ಕ್ಯಾಶುವಲ್ ವೇಕೆನ್ಸಿ, ಸೊ ಖಾಲಿ ಸ್ಥಾನದ ನಿರ್ದೇಶಕರು ಅಂತ. ಸೊ ಕ್ಯಾಶುವಲ್ ವೇಕೆನ್ಸಿ ಮೇ ಅರೈಸ್ ಆನ್ ದ ಡೆತ್ ಆಫ್ ಅ ಡೈರೆಕ್ಟರ್, ಆನ್ ಅ ಇನ್ಸಾಲ್ವೆನ್ಸಿ ಆಫ್ ಅ ಡೈರೆಕ್ಟರ್, ಆನ್ ಅ ವೆಕೇಷನ್ ಆಫ್ ಅ ಡೈರೆಕ್ಟರ್, ಆನ್ ರಿಟೈರ್ಮೆಂಟ್ ಆಫ್ ಅ ಡೈರೆಕ್ಟರ್, ಆನ್ ಟರ್ಮಿನೇಷನ್. ಸೊ ಲೈಕ್ ದ್ಯಾಟ್ ಸೊ ಮೆನಿ ಇವೆಂಟ್ ಹ್ಯಾಪನ್ಸ್. ಸೊ ಅವಾಗ ನಾವು ಏನು ಮಾಡ್ತೀವಿ, ಡೈರೆಕ್ಟರ್ನ ನೇಮಿಸ್ತೀವಿ. ಆ ಸಂದರ್ಭಕ್ಕೆ ನಾವೇನಂತ ಕರಿತೀವಿ, ಡೈರೆಕ್ಟರ್ ಬೈ ಕ್ಯಾಶುವಲ್ ವೇಕೆನ್ಸಿ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಏನಪ್ಪ ಅಂದ್ರೆ, ಫೋರ್ತ್ ಒನ್, ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ ಬೈ ಥರ್ಡ್ ಪಾರ್ಟೀಸ್. ಸೆಕ್ಷನ್ 255 ಸೆಕ್ಷನ್ 255 ಪ್ರಕಾರ ನಿರ್ದೇಶಕರನ್ನ ಥರ್ಡ್ ಪಾರ್ಟಿಯವರು ನೇಮಿಸ್ಬೋದು ಅಂತ ಇದು ಕಂಡೀಷನ್. ಸೊ ಇದ್ರ ಪ್ರಕಾರ ಏನು ನೆನ್ಪಿಟ್ಬೇಕು ಅಂದ್ರೆ, ಅಂಡರ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ the article of company authorize the debenture holders or other creditors such as a banking company or a financial company who have a advanced loan to the company to appoint their nominee on the board not exceed 1/3 of total strength of a board. This is because 2/3 of total number of directors must be appointed by the company in annual general meeting of the shareholder. ಅಂದರೆ ಥರ್ಡ್ ಪಾರ್ಟಿ ಅಂದರೆ ಹೊರಗಿನವರು ನೇಮಿಸ್ಬೋದಾಗತ್ತೆ ಆರ್ಟಿಕಲ್ಸ್ ಮುಖಾಂತರ. ಯಾಕೆಂದರೆ ವಿದೌಟ್ ಎನಿ ಬಯಾಸ್ ನಾವು ಆ್ಯಕ್ಟಿವಿಟಿನ ಮಾಡಬೇಕಾಗತ್ತೆ. ಹಾಗಾಗಿ ಡಿಬೆಂಚರ್ ಹೋಲ್ಡರ್ಸು, ಕ್ರೆಡಿಟರ್ಸು, ದೇ ಆರ್ ಗೋಯಿಂಗ್ ಟು ಬಿ ಅಪಾಯಿಂಟ್ ಸರ್ಟನ್ ಡೈರೆಕ್ಟರ್ಸ್ ಟು ಲುಕ್ ಆಫ್ಟರ್ ದ ಕಂಪ್ನಿ ಆ್ಯಕ್ಟಿವಿಟಿ ವಿದೌಟ್ ಎನಿ ಬಯಾಸ್. ಸೊ ಯಾವುದೇ ರೀತಿಯಾದಂಥ ತಾರತಮ್ಯ ಆಗಲಾರ್ದಂಗೆ, ಯಾವುದೇ ರೀತಿಯಾದ ಮೋಸ ಆಗಲಾರ್ದಂಗೆ ಸಂಸ್ಥೆಯಲ್ಲಿ ಏನು ಮಾಡಬೇಕಾಗತ್ತೆ, ಡೈರೆಕ್ಟರ್ಸನ್ನು ನಾಮಿನೇಟ್ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಒನ್, ಅಪಾಯಿಂಟ್ಮೆಂಟ್ ಬೈ ಸ್ಮಾಲ್ ಶೇರ್ ಹೋಲ್ಡರ್ಸ್ ಅಂತ ಐತಿ. ಸಣ್ಣ ಷೇರುದಾರರಿಂದ ನೇಮಕಾತಿ. ಹಿಯರ್ ದ ಸ್ಮಾಲ್ ಶೇರ್ ಹೋಲ್ಡರ್ಸ್ ಇನ್ ಕೇಸ್ ಆಫ್ ಅ ಪಬ್ಲಿಕ್ ಕಂಪ್ನಿ ಹ್ಯಾವಿಂಗ್ ಪೇಡ್ ಅಪ್ ಕ್ಯಾಪಿಟಲ್ ಆಫ್ 5 crore or more and having at least 1,000 share holders holding the shares of face value of rupees 20,000 or less may elect at least one director to represent them on board. ಅಂದ್ರೆ ಏನು ಹೇಳ್ತಾರೆ ಅಂದ್ರೆ, ಅವರು ಸ್ಮಾಲ್ ಶೇರ್ ಹೋಲ್ಡರ್ ಕೂಡ ಎಲಿಜಿಬಲ್ ಇರ್ತಾರೆ ಯಾರನ್ನು ನೇಮಿಸಲು,
ನಿರ್ದೇಶಕರನ್ನು ಅವರ ರಿಪ್ರೆಸೆಂಟೇಟಿವನ್ನು ಅವರು ನೇಮಿಸ್ತಾರೆ ಎಲ್ಲಿ ಬೋರ್ಡ್ ಒಳಗೆ. ಸೊ ಹಂಗಾಗಿ ಸ್ಮಾಲ್ ಶೇರ್ ಹೋಲ್ಡರ್ಸ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪಾಯಿಂಟ್ ದ ಡೈರೆಕ್ಟರ್ ಆಫ್ ದೇರ್ ರಿಪ್ರೆಸೆಂಟೇಟಿವ್. ವೈ? ಬಿಕಾಸ್ the small shareholder should not get any violated of their rules and regulation, because like majority shareholder can curb their rights. Okay, majority shareholder ಏನು ಮಾಡ್ಬೋದು ಅಂದರೆ ಅವರ ಹಕ್ಕುಗಳನ್ನು ಬಾಧ್ಯತೆಗಳನ್ನು ಹೊಸಕಿ ಹಾಕ್ಬೋದು. ಆ ಸಂದರ್ಭದಲ್ಲಿ ಅವ್ರಿಗೆ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರ ರಿಪ್ರೆಸೆಂಟೇಟಿವ್ ಕೂಡ ಬೋರ್ಡ್ ಒಳಗೆ ಇರ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಹಿಯರ್ ದ ಕಂಪ್ನಿ ಮೇ ಆ್ಯಕ್ಟ್ ಸುಮೋಟೋ. ಇಟ್ ಈಸ್ ಆನ್ ಆಪ್ಷನಲ್ ಟು ಅಪಾಯಿಂಟ್ ದ ಶೇರ್ ಹೋಲ್ಡರ್ ಆ್ಯಸ್ ಅ ಡೈರೆಕ್ಟರ್. ಸುಮೋಟೋ ಮಾಡಿ ಅವರು ನೇಮಿಸ್ಬೋದು ಅಂತ. ಆರ್ ದೇ ಮೇ ಆ್ಯಕ್ಟ್ ಆ್ಯಸ್ ಅ ನೋಟಿಸ್ ನಾಟ್ ಲೆಸ್ ದ್ಯಾನ್ 1/10 ಆಫ್ ದ ಟೋಟಲ್ ನಂಬರ್ ಆಫ್ ಶೇರ್ ಹೋಲ್ಡರ್. ಸೊ 1/10 ಆಫ್ ದ ಟೋಟಲ್ ನಂಬರ್ ಆಫ್ ಶೇರ್ ಹೋಲ್ಡರ್ ಪ್ರಕಾರ ಅವರು ರಿಪ್ರೆಸೆಂಟ್ ಮಾಡ್ಬೋದು. ಅಂದ್ರೆ 10 ಜನ ಇದ್ರಂದ್ರೆ ಅದರ ಒಬ್ಬರನ್ನು ನಾವು ಏನು ಮಾಡ್ಬೋದು ರೀ ಡೈರೆಕ್ಟರ್ ಅಂತ ನೇಮಿಸ್ಬೋದು. ಆಮೇಲೆ ದ ನೋಟಿಸ್ ಶಾಲ್ ಬಿ ಗಿವನ್ ಅಟ್ ಲೀಸ್ಟ್ 14 days ಬಿಫೋರ್ ಮೀಟಿಂಗ್. ಸೊ ಮೀಟಿಂಗ್ ಮಾಡೋಕ್ಕಿಂತ ಮುಂಚೆ ನೋಟಿಸನ್ನು ಅವ್ರು ಕೊಡಬೇಕಾಗತ್ತೆ. ಯಾಕೆಂದರೆ ನೋಟಿಸ್ ಒಳಗೆ ಅವರನ್ನು ನೇಮಿಸ್ತಕ್ಕಂತಹ ಅಧಿಕಾರ ಇರ್ತೈತೆ ಅವ್ರು. ಹಿಯರ್ ದ ನೋಟಿಸ್ ಶುಡ್ ಬಿ ಸೈನ್ಡ್ ಬೈ ಅಟ್ ಲೀಸ್ಟ್ 100 ಸ್ಮಾಲ್ ಶೇರ್ ಹೋಲ್ಡರ್. ಸೊ ಅವ್ರ ರಿಪ್ರೆಸೆಂಟೇಟಿವನ್ನು ಅವ್ರು ನೇಮಿಸ್ಬೇಕಂದ್ರೆ ಅಟ್ಲೀಸ್ಟ್ 100 ಶೇರ್ ಹೋಲ್ಡರು ಅದ್ರ ಮೇಲೆ ಸಿಗ್ನೇಚರ್ ಮಾಡಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಹಿಯರ್ ದ ಆಫೀಸ್ ಆಫ್ ಟೆನ್ಯೂರ್ ಆಫ್ ಆಫೀಸ್ ಆಫ್ ಅ ಸ್ಮಾಲ್ ಶೇರ್ ಹೋಲ್ಡರ್ ಆಫ್ ಡೈರೆಕ್ಟರ್ ಶಾಲ್ ಬಿ 3 years. ಸೊ 3 ವರ್ಷ ತನಕ ಅವರ ಅವಧಿ ಇರುತ್ತೆ. ಆ 3 ವರ್ಷ ತನಕ ಅವಧಿಗೆ ಸಂಬಂಧಪಟ್ಟಂಗೆ ಅವರು ನೇಮಿಸ್ಬೋದು. ಆಮೇಲೆ ಹಿಯರ್ ದ ಡೈರೆಕ್ಟರ್ ಶಾಲ್ ನಾಟ್ ಬಿ ಅ ಸಬ್ಜೆಕ್ಟ್ ಆಫ್ ರಿಟೈರ್ಮೆಂಟ್ ಬೈ ರೊಟೇಷನ್. ಕೆಲವೊಂದಿಷ್ಟು ನಿರ್ದೇಶಕರು ರೊಟೇಷನ್ ಪ್ರಕಾರ ಅವರು ನಿವೃತ್ತಿ ಹೊಂದುವ ಅವಶ್ಯಕತೆ ಬರೋಂಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಎ ಪರ್ಸನ್ ಕಾಂಟ್ ಬಿ ಅ ಸ್ಮಾಲ್ ಶೇರ್ ಹೋಲ್ಡರ್ ಆಫ್ ಡೈರೆಕ್ಟರ್ ಫಾರ್ ಮೋರ್ ದ್ಯಾನ್ 2 ಕಂಪ್ನಿ. ಸೊ ಮೋರ್ ದ್ಯಾನ್ 2 ಕಂಪ್ನಿಗೆ ಅವರು ಸ್ಮಾಲ್ ಶೇರ್ ಹೋಲ್ಡರ್ ಆಗಿ ಕೆಲಸ ಮಾಡಲಿಕ್ಕೆ ಬರೋಂಗಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ 6th ಮೇನ್ ಹೆಡ್ಡಿಂಗ್ ಏನಪ್ಪ ಅಂದ್ರೆ ಅಪಾಯಿಂಟ್ಮೆಂಟ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಕೇಂದ್ರ ಸರ್ಕಾರದಿಂದ ನೇಮಕಾತಿ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಅಪಾಯಿಂಟ್ಮೆಂಟ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಇನ್ ಕೇಸ್ ಆಫ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಟು ಪ್ರಿವೆಂಟ್ ದ ಆಪರೇಷನ್ ಆ್ಯಂಡ್ ಮಿಸ್ಮ್ಯಾನೇಜ್ಮೆಂಟ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಅ ಪವರ್ ಟು ಅಪಾಯಿಂಟ್ ಡೈರೆಕ್ಟರ್. ಸಚ್ ಡೈರೆಕ್ಟರ್ ವಿಲ್ ಹೋಲ್ಡ್ ದ ಆಫೀಸ್ ಫಾರ್ ಅ ಪೀರಿಯಡ್ ಆಫ್ ನಾಟ್ ಎಕ್ಸೀಡಿಂಗ್ 3 years. ಅಂದರೆ ಏನು ಹೇಳ್ತಾರೆ ಅಂದ್ರೆ ಅವರು ಫರ್ಮ್ನಲ್ಲಿ ಯಾವುದೇ ರೀತಿ ಮೋಸ ಆಗಬಾರ್ದು ಅಂತ ಸೆಂಟ್ರಲ್ ಗೌರ್ಮೆಂಟ್ನವರು ಕೂಡ ತಮ್ಮ ರಿಪ್ರೆಸೆಂಟೇಟಿವನ್ನು ನೇಮಿಸ್ತಾರೆ ಪಬ್ಲಿಕ್ ಕಂಪ್ನಿ ಒಳಗೆ. ಸೊ ಅಂದರೆ ಏನು ಹೇಳ್ತಾರೆ ಅವರು, ಸೆಂಟ್ರಲ್ ಗೌರ್ಮೆಂಟ್ ಈಸ್ ಆಲ್ಸೋ ಏಬಲ್ ಟು ಅಪಾಯಿಂಟ್ 1 director ಇನ್ ದ ಆರ್ಗನೈಜೇಷನ್ ಬಿಕಾಸ್ ದೇ ವಿದೌಟ್ ಎನಿ ಬಯಾಸ್ ದೇ ಹ್ಯಾವ್ ಟು ರೆಡಿ ಟು ವರ್ಕ್. ಸೊ ಅಂಡರ್ ದ್ಯಾಟ್ ಸಿಚುವೇಶನ್ ಫಾರ್ ಅ ಪೀರಿಯಡ್ ನಾಟ್ ಎಕ್ಸೀಡಿಂಗ್ 3 years ದೇ ಆರ್ ಗೋಯಿಂಗ್ ಟು ಅಪಾಯಿಂಟ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಪೀರಿಯಡ್ ಎಕ್ಸೀಡ್ ಆಗಲಾರ್ದಂಗೆ 3 ವರ್ಷಕ್ಕೆ ಸಂಬಂಧಪಟ್ಟಂಗೆ ಸೊ ಅವರು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅವರು ನೇಮಿಸ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಅಪಾಯಿಂಟ್ಮೆಂಟ್ ಆಫ್ ಅ ಸ್ಪೆಷಲ್ ಡೈರೆಕ್ಟರ್ ಬೈ ದ NCLT ಲಾ ಟ್ರಿಬ್ಯುನಲ್. ಸೊ NCLT ಮುಖಾಂತರನೂ ಕೂಡ ನಾವು ನೇಮಿಸ್ಬೋದು ನಿರ್ದೇಶಕರನ್ನು ಅಂತ. ಹಿಯರ್ ದ NCLT ಕ್ಯಾನ್ ಅಪಾಯಿಂಟ್ 1 or more person who has the knowledge, expertise in the management and control the affairs of any other company to be a special director of board ಆಫ್ ಅ ಸಿಕ್ ಇಂಡಸ್ಟ್ರಿಯಲ್ ಕಂಪ್ನಿ. ನೋಡಿ ಕ್ಲಿಯರಾಗಿ ಕೊಟ್ಟಾರೆ ಅವರು. ಯಾವ ಉದ್ದಿಮೆ ಒಂದು ವೇಳೆ ದಿವಾಳಿ ಆಗಿರುತ್ತೆ, ಸಿಕ್ ಇಂಡಸ್ಟ್ರಿ ಆಗಿರುತ್ತೆ, ಸೊ ಆ ಸಿಕ್ ಇಂಡಸ್ಟ್ರಿನ ಡೆವಲಪ್ ಮಾಡೋ ಸಲುವಾಗಿ NCLT ಅವರು ಸ್ಪೆಷಲೈಸ್ಡ್ ಪರ್ಸನನ್ನು ನೇಮಿಸ್ತಾರೆ, ಸ್ಪೆಷಲೈಸ್ಡ್ ಡೈರೆಕ್ಟರನ್ನು ನೇಮಿಸ್ತಾರೆ. ಬಿಕಾಸ್ ಹಿ ಈಸ್ ಹ್ಯಾವಿಂಗ್ ಅ ಎಕ್ಸ್ಪರ್ಟ್ ನಾಲೆಜ್ ಇನ್ ದ ಫೀಲ್ಡ್ ಆಫ್ ಮ್ಯಾನೇಜ್ಮೆಂಟ್. ಸೊ ಹಿ ಈಸ್ ಏಬಲ್ ಟು ಅಪಾಯಿಂಟ್ ಇನ್ ಎನಿ ಆರ್ಗನೈಜೇಷನ್ ವಿಚ್ ಈಸ್ ಅ ಸಿಕ್ ಇಂಡಸ್ಟ್ರಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಅಪಾಯಿಂಟ್ಮೆಂಟ್ ಆಫ್ NCLT ಒಳಗೆ ಏನು ನೆನ್ಪಿಡ್ಬೇಕಂದ್ರೆ NCLT is also eligible to appoint a director who is expert in the field of management and who is having a complete control over the affairs of our organization. ಸೊ ಹಾಗಾಗಿ ಆ ಆರ್ಗನೈಜೇಷನನ್ನು ಮ್ಯಾನೇಜ್ ಮಾಡೋ ಸಲುವಾಗಿ NCLT ಅವರು ಕೂಡ ನೇಮಿಸ್ತಾರೆ. ಸೊ NCLT ಅವರು ನೇಮಿಸ್ತಕ್ಕಂತಹ ವ್ಯಕ್ತಿ ಏನು ಇರ್ತಾನೆ, ಎಕ್ಸ್ಪರ್ಟ್ ನಾಲೆಜನ್ನು ಹೊಂದಿರ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಕನ್ಸಿಡರೇಷನ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಡೈರೆಕ್ಟರ್ಸ್ ಅಂತ ನಾವಲ್ಲಿ ಹೇಳ್ಬೋದು.